ಬಂಧುಗಳೇ, ಇವತ್ತು ಕೋಲಾರ ಬಗ್ಗೆ ಏನು ಮಾತಾಡಿದ್ರು ಕೂಡ ಎಲ್ಲ ಜನ ಇಷ್ಟೇ ಕೋಲಾರ ಅನ್ನೋ ಸ್ಥಿತಿಗೆ ಬಂದು ನಿಂತಿದೆ. ಕೋಲಾರ ಸಿಂಗ್ಪುರ್ ಮಾಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬೆಂಗಳೂರಿಗೆ 60 ಕಿಲೋಮೀಟರ್ ದೂರದಾಗಿದ್ದೀರಿ. ಎಲ್ಲ ಬೆಂಗಳೂರು ಸುತ್ತಮುತ್ತ ಇರೋಂಥ ಎಲ್ಲ ನಗರಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ. ನಮಗಿಂದೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಗಿದ್ದು, ಇವತ್ತೋಗಿ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಥರ ಎಲ್ಲ ಕಡೆ ಮುಂದುವರಿತಾ ಇದ್ರೆ ನಮ್ಮ ಕೋಲಾರಲ್ಲಿ ಅಭಿವೃದ್ಧಿ ಆಗಿದ್ರೆ ಒಂದು ಕಡೆ ಹೋಗ್ಲಿ, ಇರೋದನ್ನು ಉಳಿಸ್ಕೊಳ್ಳೋದು ನಮ್ಮ ಕೈಲಿ ಆಗ್ತಾ ಇಲ್ಲ. ಕೋಲಾರ್ಗೆ ವಾರಸ್ದಾರರೇ ಇಲ್ಲ. ಇವತ್ತು ಇರೋದು ಅಳದು ಉಳಿದು ಅಂತರ್ಗಂಗೆ ಬೆಟ್ಟ ಏನಿವತ್ತು ದಕ್ಷಿಣ ಕಾಶಿ ಅಂತೆಲ್ಲ ಅಂತೀವಿ. ಈ ಬೆಂಗಳೂರಿಂದ ಅಲ್ಲಿ ಇಲ್ಲಿಂದ ಬರ್ತಾರೆ ಪ್ರವಾಸೋದ್ಯಮಕ್ಕೆ. ಅಷ್ಟೋ ಇಷ್ಟೋ ಅಲ್ಲಿ ಒಳ್ಳೆ ವಾತಾವರಣ ಇದೆ. ಆ ಕಾರಣಕ್ಕೆ ಅಲ್ಲಿ ಇವತ್ತು ಶಿವನ ದೇವಸ್ಥಾನ ಇದೆ, ಎಲ್ಲ ಹೋಗ್ತಾರೆ. ನಾವು ಸುಮಾರು ಸತಿ ಹೋಗಿದ್ದೀರಿ. ಇವತ್ತು ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಮೊನ್ನೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಪಾಪ ಅವನ ನೋವನ್ನು ತೋಡ್ಕೊಂಡಿದ್ದಾನೆ. ಅಲ್ಲಿ ಕಾವಲು ಕಾಯ್ತಿರೋಂಥ ಸೆಕ್ಯೂರಿಟಿನೇ ಕೋತಿಗೆ ಕಚ್ಚಿದ್ದಾವೆ. ಇವತ್ತಲ್ಲಿ ಯಾರೇ ವಯಸ್ಸಾದವರು ಅಥವಾ ಯಾರೇ ದೇವರು ಪೂಜೆ ಮಾಡ್ಬೇಕಂತ ಹೋಗೋರು ಅಥವಾ ಒಳ್ಳೆ ವಾತಾವರಣ ಇದೆ ನೋಡ್ಬೇಕಂತ ಹೋಗೋರು ಯಾರು ಹೋದ್ರೂ ಕೂಡ ಅಲ್ಲಿ ಕೋತಿಗೆ ಕೊಡ್ತಾ ಇರೋಂಥ ಟಾರ್ಚರು ಅಷ್ಟಿಷ್ಟಲ್ಲ. ಸುಮಾರು ಒಂದು 30ರಿಂದ 50 ಜನವರೆಗೂ ಇದುವರೆಗೂ ಕಚ್ಚಿದಾವೆ. ಆ ಬೈಕ್ಗೆ ಸುಮಾರು ಜನ ಹೋಗ್ತಾ ಇಲ್ಲ. ಮತ್ತೇನು ಪೂಜೆ ಸಾಮಾನು ತಗೊಂಡು ಹೋಗ್ತಾರೆ ಅಥವಾ ಏನು ಅವ್ರ ಬ್ಯಾಗ್ಗಳಲ್ಲಿ ಅವ್ರ ವಸ್ತುಗಳಿರ್ತಾವ, ಮೊಬೈಲ್ ಇರ್ತದ, ಕೋತಿಗಳು ಅರ್ಧ ಬೆಟ್ಟ ಹತ್ತೋಕ್ಕೆ ಬಿಡಲ್ಲ. ಅಲ್ಲೇ ಅವೆಲ್ಲ ಕಿತ್ಕೊಂಡು ಅವ್ರದ್ದು ಇನ್ನು ಅವನ್ನ ಮಾತಾಡ್ಸಿದ್ರೆ ಕಸ್ತದ. ಮತ್ತೆ ಸರ್ಕಾರಗಳು ಈಗ ಅವನ್ನ ಹೊಡಿಬಾರ್ದು, ಅವು ಹಿಂಸೆ ಮಾಡಬಾರ್ದು, ಕೊಲ್ಲಬಾರ್ದು. ಬಟ್ ಅವು ಕಚ್ಚಿದ್ರೆ ಪರಿಹಾರ ಇಲ್ಲ. ಆ ಸಂಬಂಧಪಟ್ಟ ಇಲಾಖೆಯವರು, ಅರಣ್ಯ ಇಲಾಖೆಯವರು ಏನೇನೋ ಮಾಡ್ತಾರೆ, ಅವೆಲ್ಲ ಕಾಣಿಸ್ತದ. ಯಾರು ಒತ್ತುವರಿ ಮಾಡಿರೋದು, ಹೋಗಿ ಅಲ್ಲಿ ಯಾರಿಗೋ ಟಾರ್ಚರ್ ಕೊಡೋದು, ಮಿಲಿಟರಿ ಫೋರ್ಸ್ ಎತ್ಕೊಂಡು ಹೋಗೋದೆಲ್ಲ ಅರಣ್ಯ ಇಲಾಖೆ DFO ಕಾಣಿಸ್ತದ. ಅರಣ್ಯ ಇಲಾಖೆ ಸುಪರ್ದಿನಲ್ಲಿರುವಂಥ ಅಂತರ್ಗಂಗೆ ಬೆಟ್ಟದ ಮೇಲೆ ಕೋತಿಗಳಿಂದ ರಕ್ಷಣೆ ಕೊಡ್ಸಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಇವ್ರಿಗೆ ಅರಣ್ಯ ಇನ್ನೊಂದು ಏನು ಹಿಡಿದಿಲ್ಲ. ಮತ್ತೆ ಪ್ರವಾಸೋದ್ಯಮ ಇಲಾಖೆ ಇದೆ. ಪ್ರವಾಸೋದ್ಯಮ ಇಲಾಖೆ ಅದು ಪ್ರವಾಸೋದ್ಯಮ ಕೇಂದ್ರ. ಪ್ರವಾಸೋದ್ಯಮ ಇಲಾಖೆಯವರೇ ಅಲ್ಲಿ ಸೆಕ್ಯೂರಿಟಿ ನೇಮಕ ಮಾಡಿದ್ದಾರೆ. ಆ ಸೆಕ್ಯೂರಿಟಿ ನೇಮಕ ಮಾಡಿರೋ ಸೆಕ್ಯೂರಿಟಿನೇ ಕೋತಿಗೆ ಕಚ್ಚಿದ್ದಾವೆ. ಏನು ಮಾಡ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಮತ್ತೆ ಎಲ್ಲ ದೊಡ್ಡ ದೊಡ್ಡ ಇವನ್ನೆಲ್ಲ ಮಾತಾಡ್ತಾರೆ. ಆ ಅಂತರ್ಗಂಗಿನ ಕೋತಿಗೆ ಕಾಟ, ಕೋಲಾರಾಗಿ ನೋಡಿದ್ರೆ ಬೀದಿ ನಾಯಿಗೆ ಕಾಟ. ಎಲ್ಲ ರಸ್ತೆ ಪಕ್ಕದಲ್ಲಿ ಕಸ ಹಾಕಿದ್ದಾರೆ. ಎಲ್ಲ ಓಟ್ಗಳದೆಲ್ಲ ತಗೊಂಬಂದು ಬೈಪಾಸಲ್ಲಿ ಅಲ್ಲಿ ಇಲ್ಲಿ ಸುರಿತಾರೆ. ನಾಯಿಗಳು ಅದನ್ನೆಲ್ಲ ತಿಂದುಬಿಟ್ಟು ಇವತ್ತು ಉಗ್ರ ಒಂಥರ ವ್ಯಾಘ್ರಗಳಾಗ್ಬಿಟ್ಟಿದ್ದಾವೆ. ಏನು ಮಾನವನ ಪ್ರೀತಿ ಜೀವಿಗಳಾಗಿದ್ದು ಒಂದು ಕಾಲದಲ್ಲಿ ನಾಯಿಗಳು. ಇವತ್ತು ಭಯ ಆಗ್ತಾ ಇದೆ. ಅದು ದೊಡ್ಡೋರಿರ್ಲಿ, ಚಿಕ್ಕ ಮಕ್ಳಿರ್ಲಿ, ದೊಡ್ಡೋರ್ನು ಕೂಡ ಕಸ್ತಾ ಇದ್ದಾವೆ. ಯಾರು ಇದ್ರ ಬಗ್ಗೆ ಏನಾದ್ರು ಮಾಡಬೇಕಪ್ಪ. ನಾವಿಲ್ಲಿ ಅಧಿಕಾರಿಗಳಿದ್ದೀರಿ, ನಾವು ಜನಪ್ರತಿನಿಧಿಗಳಿದ್ದೀರಿ, ನಮ್ಮ ಜವಾಬ್ದಾರಿ ಅನ್ನೋರು ಒಬ್ಬರೂ ಇಲ್ಲ. ಮೈಕ್ ಕೊಡಬೇಕು, ಇವ್ರಿಗೆ ಬರಬೇಕು, ಇವ್ರಿಗೆ ಬರೀ ಅಭಿವೃದ್ಧಿ, ನಾವು ಕೋಲಾರ ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದಿರಿ, ಅಷ್ಟು ಕೋಟಿ ತಂದ್ರಿ, ಇಷ್ಟು ಕೋಟಿ ತಂದು ನೀವು ಕೋಟಿಗಳು ಏನು ಮಾಡ್ತಾ ಇದ್ರಿ? ಕೋಲಾರ ಜನಕ್ಕೆ ರಕ್ಷಣೆ ಇದೆಯಾ? ಕೋಲಾರಾಗ ಏನು ನಡೀತಾ ಇದೆ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ? ಕಾರಾಗ ಹೋಗ್ತಾ ಇದ್ದೀರಲ್ಲ, ಆ ಕಸದ ರಾಶಿ ನೋಡ್ರಿ. ನಾಯಿಗಳು ಎಷ್ಟು ಜನಕ್ಕೆ ಕಚ್ಚಿದಾವೆ ರಿಪೋರ್ಟ್ ತಗೊಳ್ರಿ. ಹಾಸ್ಪಿಟ್ಲಾಗ ಕೋತಿಗಳು ಎಷ್ಟು ಜನಕ್ಕೆ ಕಚ್ಚಿದಾವೆ ರಿಪೋರ್ಟ್ ತಗೊಳ್ರಿ. ಯಾರು ಅವನ್ನೆಲ್ಲ ಸರಿ ಮಾಡಬೇಕಾಗಿರೋದು? ಯಾರಿಗೆ ಜವಾಬ್ದಾರಿ ಇರಬೇಕಾಗಿರೋದು? ಅಧಿಕಾರಿಗೆ ಮಾಡಿಲ್ಲ ಅಂದ್ರೆ ಅಧಿಕಾರಿಗಳನ್ನ ಬೆಂಡೆತ್ತಿ ಕೇಳಬೇಕಾಗಿರೋ ಜನಪ್ರತಿನಿಧಿ ಜವಾಬ್ದಾರಿ ಅಲ್ಲ ನಿಮಗೆ ಇದು ಹಿಡಿದಿಲ್ಲ. ಇನ್ನೇನು ನೀವು ಜನರ ಮಾನ ಪ್ರಾಣ ಕಾಪಾಡ್ತಿರೋ ನಮಗೆ ಗೊತ್ತಿಲ್ಲ. ನಿಜವಾಗೂನುವೆ ಸರ್ಕಾರ ಆದರೂ ಕೂಡ ಈ ಕಡೆ ಕಣ್ಣು ತೆಗೆದು ಜನರಿಗೆ ಇವತ್ತು ಒಂದು ಕಡೆ ನಾಯಿಗಳಿಂದ, ಒಂದು ಕಡೆ ಕೋತಿಗಳಿಂದ ರಕ್ಷಣೆ ಕೊಡಬೇಕು. ಅಂತರ್ಗಂಗೆ ಬೆಟ್ಟದಾಗಿರೋ ಕೋತಿಗಳನ್ನು ಹಿಡಿದು ಬೇರೆ ಎಲ್ಲಾದರೂ ಪ್ರವಾಸೋದ್ಯಮ ಸ್ಥಳಗಳಲ್ಲಿ ಕೋತಿಗೆ ಬಿಡಬಾರ್ದು. ಇವತ್ತು ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅಲ್ಲಿ ಏನಾದರೂ ಮಾಡಬೇಕು. ಇಲ್ಲ ಅವಾಗ ಆಹಾರ ಆದರೂ ಕೊಡಬೇಕು. ಪ್ರವಾಸೋದ್ಯಮ ಇಲಾಖೆಯವ್ರ ಕೋತಿಗಳಿಗೆ ಅವಾಗ ಆಹಾರ ಕೊಡಲ್ಲ. ಇವರು ಎಲ್ಲೆಲ್ಲವೋ ಹಿಡ್ಕೊಂಬಂದ್ಬಿಟ್ಟು ಅಲ್ಲಿ ಬಿಡ್ತಾರೆ. ಅವು ವಿಧಿ ಇಲ್ಲ, ಅವಾಗ ಅಲ್ಲೇನೋ ಸಿಕ್ಕಲ್ಲ. ಈ ಬ್ಯಾಗ್ಗಳಲ್ಲಿ ಎತ್ಕೊಂಬರೋದು ನೋಡ್ತಾರೆ, ಕಸ್ತವೆ, ಅವನ್ನ ಕಿತ್ಕೊಂತವೆ, ಇವ್ರ ಕೈ ಹಾಕಿದ್ರೆ ಕಸ್ತವೆ.
ಇದು ಕನಿಷ್ಠ ಪಕ್ಷ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಲ್ಲ. ಇನ್ನು ಮುಂದಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿ, ಇಲ್ಲ ಇವರು ಜನಪ್ರತಿನಿಧಿಗಳಿಗೆ ಹಿಡಿದಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಾದ್ರೂ ಭೇಟಿ ಕೊಟ್ರೆ ಗೊತ್ತಾಗುತ್ತೆ, ಅವರಾದ್ರೂ ಬಗೆಹರಿಸಲಿ ಅಂತ ವಿನಂತಿಸ್ತಾ ಇದ್ದೀವಿ.